ಫ್ಲೆಕ್ಸ್ ಬ್ಯಾನರ್ ವಿಷಯದಲ್ಲಿ ಇತ್ತೀಚೆಗೆ ಸ್ವಲ್ಪ ಉಲ್ಲಂಘನೆಗಳು ಜಾಸ್ತಿ ಮಾಡ್ತಕ್ಕಂಥ ಪ್ರಮೇಯಗಳು ಬಂದಿವೆ. ಅದು ಆಗಲೇ ನಾವು ಸರ್ಕುಲರ್ ಮುಖಾಂತರ ಹೇಳಿದ್ದೀವಿ, ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದೆ, ಮಾನ್ಯ ಉಪಮುಖ್ಯಮಂತ್ರಿ ಅವರು ಕೂಡ ಯಾವುದೇ ಪಕ್ಷಪಾತ ಮಾಡದೆ ಯಾವುದರೂ ರಾಜಕೀಯ ಪಕ್ಷದವರು ಮಾಡ್ತಾ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ರಿ ಅಂತ ಹೇಳಿರುವುದರಿಂದ ನಾವು ಎಲ್ಲ ಪೆನಾಲ್ಟಿ ಇತ್ಯಾದಿ ಮಾಡ್ತಾ ಇದ್ದರೂ ಸಹ ಕೆಲವರು ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಒಂದು ಚೇಂಜ್ ಮಾಡ್ತಾ ಇದ್ದೀವಿ. ಹಿಂದೆ ನಮ್ಮ ಸರ್ಕ್ಯುಲರ್ನಲ್ಲಿ RIಗೆ ಮಾತ್ರ ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವರು ಹೋಗಿ ಪೊಲೀಸ್ಗೆ FIR ಲಾಂಚ್ ಮಾಡಬೇಕು ಅಂತ ಇತ್ತು. ಫ್ಲೆಕ್ಸ್ ಬ್ಯಾನರ್ ಇತ್ಯಾದಿ ತೆಗೆಯುವುದು ಕೆಲಸ ನಮ್ಮ ಇಂಜಿನಿಯರಿಂಗ್ ವಿಭಾಗದಿಂದ ಆಗ್ತಾ ಇತ್ತು. ಈಗ ತೆಗೆದರೆ ಮಾತ್ರ ಯಾರಿಗೂ ಪೆನಾಲ್ಟಿ ಬಂದಿಲ್ಲ ಅಂತ ಆದರೆ ನಾವೇ ಅವ್ರದ್ದು ಕೆಲಸ ಮಾಡೋದು ಆಗ್ತದೆ. ಅಂದರೆ ಅವರಿಗೆ ಎಷ್ಟು ಖರ್ಚು ಆಗ್ತಾ ಇತ್ತು ತೆಗೆಯಲಿಕ್ಕೆ ಅದು ಕೂಡ ನಾವೇ ಖರ್ಚು ಮಾಡ್ತಾ ಇದ್ದೀವಿ ಅಂತ ಆಗ್ತಾ ಇದೆ. ಹೀಗಾಗಿ ನಾವು ಇವತ್ತು ಸರ್ಕ್ಯುಲರ್ ಜಾರಿ ಮಾಡ್ತಾ ಇದ್ದೇವೆ. ನಮ್ಮ JE ವಾರ್ಡ್ ಅವರಿಗೇ ಅಧಿಕಾರ ಕೊಟ್ಟು ಅವರು FIR ಹಾಕಬೇಕು, ಅವರೇನೆ ಅದನ್ನು ತೆಗೆಸಲಿಕ್ಕೆ ಎಷ್ಟು ಖರ್ಚಾಯಿತು ಅದಕ್ಕೆ ದ್ವಿಪಟ್ಟು ಪೆನಾಲ್ಟಿ ಹಾಕಿ ಅವರಿಂದ ವಸೂಲಿ ಮಾಡಬೇಕು ಮತ್ತು ಬೇರೆ ಪೆನಾಲ್ಟಿ ಅವರಿಗೆ ಹಾಕಬೇಕು. ಅಂದರೆ ಎಷ್ಟು ಖರ್ಚಾಯಿತು ಅದು ಖರ್ಚು ಒಂದು ತಗೊಳ್ಳೋದು, ಪೆನಾಲ್ಟಿ ಬೇರೆ ಹಾಕೋದು, ಎರಡು ನಾವು ವಸೂಲಿ ಮಾಡಬೇಕು. ಆ ವಸೂಲಿ ಮಾಡದೇ ಇದ್ದರೆ ಅದು ಏನು ಪ್ರಯೋಜನ ಆಗಲ್ಲ ಮತ್ತು ಅಷ್ಟು ಅಮೌಂಟ್ ತಕ್ಷಣ ಮಂದಿ ಕೊಡಲ್ಲ. ಹೀಗಾಗಿ ಅವರ ಖಾತೆಯಲ್ಲಿನೇ ನಾವು ಎಂಟ್ರಿ ಮಾಡಬೇಕು. ಸೊ JE ಮೇಲೆ ಜವಾಬ್ದಾರಿ ಇದೆ. ಕೆಲವು ಕಡೆಗೆ ನಮ್ಮ JE ನಾವು ಔಟ್ಸೋರ್ಸ್ ಮೇಲೆ ಪಡೆದಿದ್ದೀವಿ. ಅದಕ್ಕಾಗಿ ಅವರಿಗೆ ಈ ಕಾನೂನು ಪ್ರಕಾರ ಅಧಿಕಾರ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಯಾರು AE ಅವರಿಗೆ MB ಬುಕ್ನಲ್ಲಿ ಪವರ್ ಕೊಟ್ಟಿದ್ದೀವಿ, ಆ AE ಮತ್ತು ಆ AEಗೆ ನಾವು ಪವರ್ ಕೊಡ್ತಾ ಇದ್ದೀವಿ. ಸೊ AE ಆ್ಯಂಡ್ AE ವಿಲ್ ಬಿ ರೆಸ್ಪಾನ್ಸಿಬಲ್. ಅವರು ಎಲ್ಲ ಕಡೆಯಿಂದ ಫ್ಲೆಕ್ಸ್ ಬ್ಯಾನರ್ ತೆಗೆಯಬೇಕು. ಅದಕ್ಕೆ ಆಗಿರುವ ಖರ್ಚವನ್ನು BBMPಗೆ ಚಾರ್ಜ್ ಮಾಡಬಾರ್ದು, ಅದು ಮನುಷ್ಯನಿಗೆ ಚಾರ್ಜ್ ಮಾಡಬೇಕು, ಪ್ಲಸ್ ಪೆನಾಲ್ಟಿ ಹಾಕಬೇಕು. ಆ ಎರಡು ರೊಕ್ಕ ಏನಿದೆ ಆ ಮನುಷ್ಯನಿಂದ ಬರಬೇಕಾಗಿರುತ್ತದೆ. ಅವರು ಕೊಡಲ್ಲ ಅಂತ ಆದರೆ ನಾವು ಖಾತೆಯಲ್ಲಿ ಎಂಟ್ರಿ ಮಾಡಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ರಿಟರ್ನ್ ಮಾಡಬೇಕು. ಸೊ ಇದು ಸರ್ಕ್ಯುಲರ್ ಆಗಲೇ ಹೊರಡಿಸಿದ್ದೆ ನಾನು. ಅಲ್ಲಿ RIಗೆ ಇದು ಪವರ್ ಇದೆ, ಇಂಜಿನಿಯರಿಂಗ್ ಸೆಕ್ಷನ್ಗೆ ತೆಗಿಲಿಕ್ಕೆ ಪವರ್ ಇದೆ ಅಂತ ಇತ್ತು. ಈಗ ನಾವು JEಗೆ ಆ ಪವರ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇಬ್ಬರಿಗೆ ಪವರ್ ಕೊಟ್ಟರೆ ಇಬ್ಬರು ಹೋಗಲ್ಲ. RI ಕೊಟ್ಟರೆ JE ಕೊಟ್ಟರೆ ಇಬ್ಬರು ಹೋಗಲ್ಲ. ಹೀಗಾಗಿ JEಗೆ ಕೊಡ್ತೀವಿ. ಹೇಗಾದರೂ ಅವರೇ ತೆಗಿತಾ ಇದ್ದಾರೆ. ಇದಕ್ಕಾಗಿಯೇ ಆ ಹಣ ಏನಿದೆ ನಾವು ಕೊಡ್ತಾ ಇಲ್ಲ ಅಂತ ಆದರೆ, ಯಾವುದೋ ನಮ್ಮ ಶೀರ್ಷಿಕೆಯಲ್ಲಿ ಬುಕ್ ಮಾಡಲಿಕ್ಕೆ ಆಗಲ್ಲ ಅಂತ ಆದರೆ ಅವರು ಬುಕ್ ಮಾಡಲೇಬೇಕು, ಪಡೆಯಲೇಬೇಕು ಜನರಿಂದ. ಸೊ ಹೀಗಾಗಿ ಈಗ ಲೆಕ್ಕ ಸರಿಯಾಗಿಬಿಡುತ್ತೆ. ಇದುವರೆಗೂ ನಾವು ಆ ಲೆಕ್ಕ ನೋಡ್ಲಿಕ್ಕೆ ಹೋಗಿಲ್ಲ. ಅದು ನಮ್ಮ ಕಡೆಗೆ ಚಾರ್ಜ್ ಮಾಡ್ತಾನೆ ಇರ್ಬೋದು. ಸಿಲ್ಟ್ ಆ್ಯಂಡ್ ಟ್ರ್ಯಾಕ್ಟರ್ ಗ್ಯಾಂಗಿಂದ ಮಾಡ್ತಿರ್ಬೋದು. ಆ ಸಿಲ್ಟ್ ಆ್ಯಂಡ್ ಟ್ರ್ಯಾಕ್ಟರ್ ಗ್ಯಾಂಗ್ ಇತ್ಯಾದಿಗೆ ಇದು ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಆಗಬೇಕು. ದಂಡನ ಮೊತ್ತ ಆಗಲೇ ಜಾಸ್ತಿ ಮಾಡಿದ್ದೀವಿ. ಕೆಲವು ಇದರಲ್ಲಿ ಕೇಸ್ಗಳಲ್ಲಿ ನಮ್ಮ ಝೋನಲ್ ಕಮಿಷನರ್ ಈಸ್ಟ್ 1 ಲಕ್ಷ 2 ಲಕ್ಷನೂ ಫೈನ್ ಹಾಕಿದ್ದಾರೆ.